ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಬಯೋಡೇಟಾ ಅಂದ್ರೆ ರಿಸ್ಯೂಮ್ ಗಳನ್ನ ಯಾವ ರೀತಿಯಾಗಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗ ಅತ್ಯಂತ ಸುಲಭವಾಗಿ ರೆಡಿ ಮಾಡಿಕೊಂಡು ಅದನ್ನ ಪ್ರಿಂಟ್ ತಗೊಂಡು ನಮಗೆ ಬೇಕಾದಾಗ ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ನಾವು ಕಲಿಯೋಣ. ಇವತ್ತು ಯಾವುದೇ ಒಂದು ಉದ್ಯೋಗಕ್ಕೆ ಹೋಗಬೇಕಾಗಿದೆ, ನಾವು ಕೂಡ ಕೆಲಸಕ್ಕೆ ಜಾಯಿನ್ ಆಗಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಮ್ಮ ಹತ್ರ ಒಂದು ಬಯೋಡೇಟಾ ಇರಲೇಬೇಕಾಗುತ್ತೆ. ಅಂದ್ರೆ ಒಂದು ರಿಸ್ಯೂಮ್ ಅನ್ನ ಕಡ್ಡಾಯವಾಗಿ ನಮ್ಮ ಹತ್ರ ಇರಬೇಕಾಗುತ್ತೆ. ಆ ಒಂದು ರಿಸ್ಯೂಮ್ ಅನ್ನ ಕೊಟ್ಟು ನಾವು ಸಂದರ್ಶನಕ್ಕೆ ಆಗಿರ್ಬೋದು, ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ, ಮುಂದೆ ಕೆಲಸಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಎಲ್ಲರ ಹತ್ರನೂ ಕೂಡ ರಿಸ್ಯೂಮ್ ಇರಬೇಕಾಗುತ್ತೆ. ಆ ಒಂದು ರಿಸ್ಯೂಮ್ ಫಾರ್ಮೆಟ್ ನಾವು ಯಾವ ರೀತಿಯಾಗಿ ಸರಳವಾಗಿ ಕಂಪ್ಯೂಟರ್ ಒಳಗ ನಾವೇ ಸ್ವಂತ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಬೇಕು. ಜೊತೆಗೆ ನೀವು ಕೆಲಸಕ್ಕೆ ಹೋಗಬೇಕಾಗಿದೆ ಸರ್, ನಾವು ಯಾವುದೋ ಒಂದು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸಕ್ಕೆ ಸೇರ್ಬೇಕಾಗಿದೆ, ಕಂಪ್ಯೂಟರ್ ಮೇಲೆ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ಕಂಪ್ಯೂಟರ್ ಕಲ್ತಿದ್ದೀವಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತಾ ಇದಾವೆ. ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಫಾಲೋ ಮಾಡಿಕೊಂಡು ಮೆಸೇಜ್ ಅನ್ನು ಹಾಕಿ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಪಡೆದು ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದಿಂದ ನೋಂದಣಿ ಆಗಿರುವಂತಹ ಸಂಸ್ಥೆಯಿಂದ ನೀವೇನ್ ಮಾಡಬಹುದು, ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು. ಓಕೆನಾ? ಹಾಗಾದ್ರೆ ನಾವು ನೋಡೋಣ ಇವತ್ತು ರಿಸ್ಯೂಮ್ ಅಥವಾ ಬಯೋಡೇಟಾ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ. ಓಕೆ, ನಾನು ಸಂಪೂರ್ಣವಾಗಿ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ಕೋತಾ ಅದೀನಿ. ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ತಿದ್ದಾನೆ. ನಾನು ಕೆಲವೊಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ಮಾಡಿರುವಂತ ಟೈಪ್ ಅನ್ನ ನೀವು ಕೂಡ ಸೇಮ್ ಆಗಿ ಈ ರೀತಿಯಾಗಿ ಟೈಪ್ ಮಾಡ್ಕೊಂಡು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಈ ರೀತಿಯಾಗಿ ಓಪನ್ ಮಾಡ್ತಿದ್ದಾನೆ. ನಾನು ಆಲ್ರೆಡಿ ಒಂದು ಫಾರ್ಮೆಟ್ ಅನ್ನ ನಾನು ಏನ್ ಮಾಡ್ಕೊಂಡಿದ್ದೇನೆ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನ ಇಲ್ಲಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದೇ ಬರ್ದಿರುವಂತ ಮಾಹಿತಿಯನ್ನ ನಾನು ಏನ್ ಮಾಡ್ತೀನಿ, ಒಂದು ರಿಸ್ಯೂಮ್ ಆಗಿ ಪರಿವರ್ತನೆ ಮಾಡ್ಕೊಂಡು ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡಿ ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗಿದೆ, ಒಂದು ರಿಸ್ಯೂಮ್ ಅಂದ್ರೆ ಬಯೋಡೇಟಾ ಮಾಡ್ತಾ ಇದೀವಿ ಅಂದ್ರೆ ನಾವು ಫಸ್ಟ್ ಗೆ ರಿಸ್ಯೂಮ್ ಅನ್ನೋದನ್ನ ಬರ್ಕೋಬೇಕು. ನೀವು ಕೂಡ ಇದೇ ರೀತಿಯಾಗಿ ಟೈಪ್ ಮಾಡ್ಕೋಬಹುದು. ನಿಮ್ದೇ ಆಗಿರುವಂತ ಮಾಹಿತಿಯನ್ನ ಎಂಟ್ರಿ ಮಾಡ್ಕೊಂಡು ನಿಮ್ಮ ಒಂದು ರಿಸ್ಯೂಮ್ ಅನ್ನ ನೀವು ರೆಡಿ ಮಾಡ್ಕೋಬಹುದು. ಓಕೆನಾ? ಹಾಗಾದ್ರೆ ನಾನು ರಿಸ್ಯೂಮ್ ಅನ್ನೋದನ್ನ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋತೀನಿ. ಓಕೆ, ಸೆಂಟರ್ ಒಳಗಾಗಿದೆ. ಪರ್ಸನಲ್ ಡೀಟೇಲ್ಸ್ ಅನ್ನೋದನ್ನ ಇರ್ಲಿ, ಇದ್ರ ಕೆಳಗಡೆ ಎಂಟರ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಮೂರು ಟೇಬಲ್ಸ್ ಗಳನ್ನ ಹಾಕೋತೀನಿ. ಅವಾಗ ಒಂದು ಟೇಬಲ್ ಹಾಕಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ಸ್ವಲ್ಪ ಜೂಮ್ ಮಾಡ್ಕೋತೀನಿ, ಬೇಕಾದ್ರೆ ಅಕ್ಷರ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಇನ್ಸರ್ಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಟೇಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಟೇಬಲ್ ಅನ್ನ ಹಾಕೋತೀನಿ. ಈ ಒಂದು ಟೇಬಲ್ ಗಳಲ್ಲಿ ಏನಾಗಬೇಕು, ನೇಮ, ಅಡ್ರೆಸ್, ಮೊಬೈಲ್ ನಂಬರ್, ಒಂದು ಮ್ಯಾರಿಟಲ್ ಸ್ಟೇಟಸ್ ಆಗಿರ್ಬೋದು, ಇಮೇಲ್ ಅಡ್ರೆಸ್ ಅನ್ನು ನಾವಿಲ್ಲಿ ಹಾಕೋಬೇಕಾಗತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, ಇದನ್ನೇ ಸೆಲೆಕ್ಷನ್ ಮಾಡ್ಕೊಂಡು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಇದನ್ನೇ ನಾನು ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ X ಅಥವಾ ಕಂಟ್ರೋಲ್ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು. ಪೇಸ್ಟ್ ಮಾಡಿ ಇನ್ನೊಂದು ಕಾಲಮ್ ಕೆಳಗಡೆ ಬೇಕು ಸರ್ ಇಮೇಲ್ ಅಡ್ರೆಸ್ ಹಾಕ್ಲಿಕ್ಕೆ ಹೆಚ್ಚುವರಿ ಅಂದ್ರೆ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಬಿಲೋ ಇನ್ಸರ್ಟ್ ಅಂತ ಮಾಡ್ಕೋರಿ, ಇನ್ನೊಂದು ಬರುತ್ತೆ. ಇಲ್ಲಿಂದ ನೀವೇನ್ ಮಾಡಬಹುದು, ಒಂದು ಇಮೇಲ್ ಐಡಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಮತ್ತೆ ಏನಾದ್ರೂ ಮಾಹಿತಿಯನ್ನ ಹಾಕ್ಬೇಕಾಗಿತ್ತು ಅಂದ್ರೆ ಅಡಿಷನಲ್ ನೀವೇನ್ ಮಾಡಬಹುದು, ಇಲ್ಲಿ ಇಮೇಲ್ ಐಡಿ ಅಂತಾನು ಕೂಡ ಹಾಕೊಂಡ್ಬಿಡ್ಬೋದು. ಓಕೆ, ಇನ್ನೊಂದು ನೋಡ್ಕೋಬಹುದು, ಇಲ್ಲಿಂದ ಸ್ವಲ್ಪ ಬ್ಲೂ ಕಲರ್ ಅಲ್ಲಿ ಒಂದು ಲೈನ್ ಬರ್ತಾ ಇದೆ, ರೈಟ್ ಕ್ಲಿಕ್ ಮಾಡ್ಕೋರಿ. ಇಲ್ಲಿಂದ ಒಂದು ಮ್ಯಾರಿಟಲ್ ಸ್ಟೇಟಸ್ ಅಂತ ಸಂಪೂರ್ಣವಾಗಿ ಚೇಂಜಸ್ ಆಗ್ಬಿಡುತ್ತೆ. ಅಂದ್ರೆ ಕೆಳಗಡೆ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕ್ಯಾಪಿಟಲ್ ಸ್ಮಾಲ್ ಇತ್ತು ಅಂದ್ರೆ ಅದು ಹೋಗ್ಬಿಡ್ತದೆ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಮುಂದ್ಗಡೆ ಅವರ ಒಂದು ಹೆಸರನ್ನ ಹಾಕೋಬೇಕಾಗತ್ತೆ. ಹೆಸರಾಗಿರ್ಬೋದು, ನಾನೇನ್ ಮಾಡ್ತೀನಿ, ಗುರು SN ಅಂತ ಹಾಕೊಂಡ್ಬಿಡ್ತೀನಿ. ಓಕೆ, ಗುರು SN ಅಂತ ನಾನೇನ್ ಮಾಡ್ತೀನಿ, SN ಅಂತ ಹೆಸರನ್ನ ಹಾಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಕೆಳಗಡೆ ಅಡ್ರೆಸ್ ಅನ್ನ ಹಾಕಬೇಕಾಗಿದೆ. ಅವಾಗ ನಾನೇನ್ ಮಾಡ್ತೀನಿ, G12 ಓಕೆ GAND ಗಾಂಧಿನಗರ ಅಂತ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ, ಗಾಂಧಿನಗರ. ಓಕೆ, ಅಡ್ರೆಸ್ ಅನ್ನ ನಿಮ್ಮ ಒಂದು ಅಡ್ರೆಸ್ ಅನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕು. ಓಕೆ, ನಿಮ್ಮ ಅಡ್ರೆಸ್ ಅನ್ನ ಅಲ್ಲಿ ಹಾಕೋಬೇಕು, ಗಾಂಧಿನಗರ್ ವಿಜಯಪುರ ಅಂತ ನಾನು ಸಂಪೂರ್ಣವಾಗಿ ಹಾಕೋತೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, +9123123111 ಅಂತ ಈ ರೀತಿಯಾಗಿ ಮೊಬೈಲ್ ನಂಬರ್ ಅನ್ನ ಹಾಕೋತೀನಿ, XYZ. ನೆಕ್ಸ್ಟ್ ಒಂದು ಮ್ಯಾರಿಟಲ್ ಸ್ಟೇಟಸ್ ಅಂತ ಕೇಳುತ್ತೆ. ಅವಾಗ ನೀವೇನ್ ಮಾಡಬಹುದು, ಮದುವೆ ಆಗಿತ್ತು ಅಂದ್ರೆ ಮ್ಯಾರಿಡ್ ಅಂತ ಹೇಳಿ, ಆಗಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಸಿಂಗಲ್ ಅಂತಾನು ಕೂಡ ಇಲ್ಲಿ ಸಂಪೂರ್ಣವಾಗಿ ಬರೀಬಹುದು. ಮದುವೆ ಆಗಿತ್ತು ಅಂದ್ರೆ ನಾವು ರಿಸ್ಯೂಮ್ ಮಾಡ್ಕೊಳ್ಳೋದಿಲ್ಲ, ಹೌದಿಲ್ಲ, ಆಲ್ರೆಡಿ ಮದುವೆ ಆಗಿರ್ತದೆ. ಎಲ್ಲಿ ನೌಕರಿ ಸಿಕ್ಕಾಗೆ ಹೆಣ್ಣು ಕೊಡ್ತಾರೆ ಈಗಿನ ಕಾಲದೊಳಗೆ, ನೌಕರಿನ ಇಲ್ಲ ಅಂದ್ರೆ ರಿಸ್ಯೂಮ್ ಮಾಡ್ಕೋಬೇಕಾಗ್ತಿತ್ತು. ಹಂಗಾಗಿ ಸಿಂಗಲ್ ಅಂತ ಹಾಕೋರಿ. ಇಲ್ಲ ಸರ್ ಮದುವೆ ಆಗ್ಯಾದ್ರಿ, ನೀವು ನೌಕರಿ ಇಲ್ಲ ಅಂದ್ರೆ ನಿಮ್ಮ ಹಣೆ ಬರದೊಳಗೆ ಬಹಳ ಪುಣ್ಯ ಮಾಡಿರಿ, ಹೆಣ್ಣು ಸಿಕ್ಕಾರ, ನೌಕರಿ ಇಲ್ಲ ಅಂದ್ರೆ ಹೆಣ್ಣು ಕೊಟ್ಟಾರ ಅಂದ್ರೆ ಬಹಳ ಬೆಸ್ಟ್ ನಿಮ್ಗೆ. ಓಕೆ, ನೆಕ್ಸ್ಟ್ ಇಮೇಲ್ ಐಡಿಯನ್ನ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ, QWERTY@gmail.com ಅಂತ ನಾನು ಏನು ಮಾಡ್ತೀನಿ, ಒಂದು ಇಮೇಲ್ ಐಡಿ ಕೂಡ ಹಾಕೊಂಡ್ಬಿಡ್ತೀನಿ. ಓಕೆನಾ? ಇಮೇಲ್ ಐಡಿ ಕೂಡ ಹಾಕೊಂಡ್ಬಿಟ್ಟೆ.
ನೆಕ್ಸ್ಟ್ ಮತ್ತೇನ್ ಮಾಡಬೇಕಾಗಿದೆ, ಈ ಕಡೆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಅವಾಗ ನಾನು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಒಳಗಡೆ ಇರುವಂತಹ ಲೈನ್ಸ್ ನನಗೆ ಇರಬಾರ್ದು ಅಂದ್ರೆ ಲೇಔಟ್ ಒಳಗೆ ಹೋಗಿ ಇದನ್ನ ಮರ್ಜ್ ಸೆಂಟರ್ ಅಂತ ಅಪ್ಲೈ ಮಾಡ್ಕೊರಿ, ಎಲ್ಲಾ ಲೈನ್ಗಳು ಕೂಡ ಹೋಗ್ಬಿಡತ್ತೆ. ಓಕೆನಾ. ನೆಕ್ಸ್ಟ್ ಆಮೇಲೆ ಫೋಟೋ ಗಿಟೋ ಅಡ್ಜಸ್ಟ್ಮೆಂಟ್ ಮಾಡೋಣ ಅಂತ. ಓಕೆ. ನೆಕ್ಸ್ಟ್ ಎಜುಕೇಶನ್ ಒಂದು ಏನು ಹಾಕಬೇಕಾಗಿದೆ, ಇಲ್ಲಿಂದ ಎಜುಕೇಶನ್ ಮತ್ತೆ ಕ್ವಾಲಿಫಿಕೇಶನ್ ಅನ್ನ ಹಾಕಬೇಕಾಗಿದೆ. ಅವಾಗ ಇಲ್ಲಿಂದ 1 2 3 4 5 ಬಾಕ್ಸ್ಗಳನ್ನು ನಾನು ಟೇಬಲ್ ತಗೋತೀನಿ. ಇನ್ಸರ್ಟ್ ಟೇಬಲ್ಸ್ ಮೇಲೆ ಹೋಗಿ 1 2 3 4 5 ಕೆಳಗಡೆ ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ಹಾಕೋತೀನಿ. ಅವಾಗ ಏನ್ ಮಾಡಬೇಕು, SR ನಂಬರ್ ಅನ್ನು ಹಾಕೋರಿ, ಸೀರಿಯಲ್ ನಂಬರ್ ಹಾಕಬೇಕು. ಓಕೆ, SR ನಂಬರ್ ಆಯ್ತು. ನೆಕ್ಸ್ಟ್ ಡಿಗ್ರಿ DE ನಾನು ಕೆಳಗಡೆ ಕೂಡ ಬರ್ತಿದ್ದೇನೆ, ಅದೇ ರೀತಿಯಾಗಿ ನೀವು ಕೂಡ ಬರ್ಕೋಬಹುದು, ಡಿಗ್ರಿ ಆಗಿರ್ಬೋದು. ನೆಕ್ಸ್ಟ್ ಅದಾದ ನಂತರ YEAR ಯಾವ ವರ್ಷ ಮುಗೀತು. ನೆಕ್ಸ್ಟ್ ಬೋರ್ಡ್, ಯಾವ ಬೋರ್ಡ್ದಿಂದ ನೀವು ಕಲ್ತಿದ್ದೀರಿ ಅಂತ ನಾವು ಅಲ್ಲಿ ಸಂಪೂರ್ಣವಾಗಿ BORD ಬೋರ್ಡ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಬೋರ್ಡ್ ಆದ ನಂತರ ಪರ್ಸೆಂಟೇಜ್ ಕೂಡ ನೀವೇನ್ ಮಾಡ್ಬೇಕಲ್ಲಿ ಅಪ್ಲೈನ ಮಾಡ್ಕೋಬೇಕು. ನಾನು ಆಲ್ರೆಡಿ ಕೆಳಗಡೆ ಬರ್ದು ಇಟ್ಕೊಂಡಿದ್ದೀನಿ, ಹಾಗಾಗಿ ಕಾಪಿ ಪೇಸ್ಟ್ ಮಾಡ್ಕೋತಾ ಅದನ್ನ ಕೆಳಗಡೆದು ಇದನ್ನ ತೆಗೆದ್ಬಿಡ್ತೀನಿ. ಓಕೆನಾ. ಪರ್ಸೆಂಟೇಜ್ ಆಯಿತು. ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳುತ್ತೆ, ಇದು ಇದರ ಕೆಳಗಡೆನೆ ಇರಬೇಕು, ಇದನ್ನ ಸಂಪೂರ್ಣವಾಗಿ ತೆಗೆದ್ಬಿಡ್ತೀವಿ. ಓಕೆನಾ. ಈಗ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡಬೇಕಾಗಿದೆ. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಿದ್ದೀರಿ, ಟೀಮ್ ಮ್ಯಾನೇಜರ್ ಎಷ್ಟು ಜನ ಇದ್ರು, ಒಂದು 20 ಜನ ಟೀಮ್ ಮ್ಯಾನೇಜರ್ ಜೊತೆ ನಾನು ಕೆಲಸವನ್ನ ಮಾಡಿದ್ದೀನಿ. ಓಕೆ, ಟೈಟಲ್ ಏನಿದೆ, ಜೂನಿಯರ್ ಇಂಜಿನಿಯರ್ ಕೂಡ ನಾವೇನ್ ಮಾಡಿದೀವಿ, ಜೂನಿಯರ್ ಇಂಜಿನಿಯರ್ ಆಗಿ ಅಲ್ಲಿ ಕೆಲಸವನ್ನ ಮಾಡಿದೀವಿ. ಡ್ಯೂರೇಷನ್ ಒಂದು 5 ವರ್ಷ ನಾನು ಕೆಲಸವನ್ನ ಮಾಡಿದ್ದೇನೆ ಅಂತೇಳಿ ನಾವು ಹಾಕೋಬೇಕು. ಅದಾದ ನಂತರ ಮೇಲ್ಗಡೆ ಕೊಟ್ಟಿರುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಕರೆಕ್ಟ್ ಆಗಿದೆ ಅಂತೇಳಿ ನೀವು ಹೇಳಿದಾಗ ಈ ರೀತಿಯಾಗಿ ಒಂದು ಟೈಪ್ ಮಾಡ್ಕೊಂಡು ಸಿಗ್ನೇಚರ್ ಮತ್ತೆ ಡೇಟ್ ಏನಿರುತ್ತೆ ಸ್ವಲ್ಪ ಎಂಟರ್ ಮಾಡ್ಕೊಳ್ಳೋಣ. ಇದನ್ನ ಮುಂದ್ಗಡೆ ಇಟ್ಕೊಂಡು ಸ್ಪೇಸ್ ಬಾರ್ ಕೊಟ್ಟು ನಿಮ್ಮ ಸಿಗ್ನೇಚರ್ ಮತ್ತೆ ಡೇಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಹಾಕೋಬಹುದು. ಇಷ್ಟು ಸಾಕು. ಓಕೆನಾ. ನೋಡ್ಬೋದು, ಇದಕ್ಕೆ ನಾನು ಕರೆಕ್ಟ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿದೆ. ಹೌದಾ. ಅವಾಗ ಈ ಒಂದು ಪೇಜ್ ನಾನೇನ್ ಮಾಡ್ತೀನಿ, ಪೇಜ್ ಲೇಔಟ್ ಒಳಗೆ ಹೋಗಿ A4 ಸೈಜ್ ಒಳಗೆ ತಗೋತೇನೆ. A4 ಸೈಜ್ ಒಳಗೆ ಮಾಡ್ಕೊಳ್ಳೋಣ. ರಿಸ್ಯೂಮ್ ಅನ್ನೋದು ಏನ್ ಮಾಡ್ತೀನಿ, ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಹೋಮ್ ಒಳಗೆ ಹೋಗಿ ಸ್ವಲ್ಪ ಸೈಜ್ ನಾನು ದೊಡ್ಡ ಮಾಡ್ಕೋತೀನಿ. ಓಕೆ, ದೊಡ್ಡದಾಯ್ತು. ಪರ್ಸನಲ್ ಡೀಟೇಲ್ಸ್ ಅನ್ನೋದಕ್ಕೂ ಕೂಡ ಒಂದು ಸೈಜ್ ಅನ್ನ ದೊಡ್ಡ ಮಾಡ್ಕೋತೀನಿ. ನೆಕ್ಸ್ಟ್ ಒಳಗಡೆ ಇರುವಂತ ಅಕ್ಷರಗಳ ಸೈಜ್ ಕೂಡ ನಾನು ಏನ್ ಮಾಡ್ತೀನಿ, ಒಂದು 12 ಸೈಜ್ಗೆ ಕೊಡ್ತೀನಿ. ಓಕೆನಾ. ಈ ರೀತಿಯಾಗಿ ಒಂದು ಸೈಜ್ ಅನ್ನ ಮಾಡ್ಕೊಂಡಿದ್ದೀನಿ. ಮತ್ತೇನ್ ಮಾಡ್ಬೇಕಾಗಿದೆ, ಇನ್ನು ಸ್ವಲ್ಪ ನನಗೆ ಇವು ಜಾಗ ಬೇಕಾಗಿದೆ ಸರ್, ಬಾಕ್ಸ್ಗಳು ಬೇಕಾಗಿತ್ತು ಅಂದ್ರೆ ಕೂಡ ಹಾಕೋಬಹುದು, ಮುಂದ್ಗಡೆ ನೀವು ಇಟ್ಕೋಬಹುದು. ಓಕೆನಾ. ನೆಕ್ಸ್ಟ್ ಅದಾದ ನಂತರ ಎಜುಕೇಶನ್ ಮತ್ತೆ ಕ್ವಾಲಿಫಿಕೇಶನ್ ಹಾಕೊಂಡಿದ್ದೀವಿ. ಇಲ್ಲಿ ಸೀರಿಯಲ್ ನಂಬರ್ 01 ಡಿಗ್ರಿ ಅಂತ ಹಾಕ್ಬೋದು ನೀವು. ಅವಾಗ ನಾನು ಏನ್ ಮಾಡ್ತೀನಿ, BA ಅಂತ ಇಲ್ಲಿಂದ ಹಾಕೋಬಹುದು. ಇಯರ್ ಬಂದ್ಬಿಟ್ಟು 2026 ಮುಗಿದಿದೆ. ಬೋರ್ಡ್ ಬಂದ್ಬಿಟ್ಟು RCUB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಪರ್ಸೆಂಟೇಜ್ 96 ಮಾಡಿದ್ದೀನಿ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದಿದ್ದೀನಿ. ಓಕೆನಾ. ನೆಕ್ಸ್ಟ್ 02 ಅಂತ ಹಾಕೊಂಡ್ಬಿಟ್ರಿ. BA ಆದ ನಂತರ ಮತ್ತೇನು ಕಲ್ತೀರಪ್ಪ, PUC ಅಂತ ಹಾಕೊಂಡ್ಬಿಡ್ತೀನಿ. PUC ಯಾವಾಗ ಮುಗಿಸಿದ್ದು, PUC 2014 PUC ಮುಗ್ದದ. ಯಾವ ಬೋರ್ಡ್ ಬಂದ್ಬಿಟ್ಟು ಬೆಂಗಳೂರು ಅಂತ ನಾವು ಹಾಕ್ತೀವಿ. ಹೌದಾ, ಬೆಂಗಳೂರು ಅಂತ ಹಾಕೊಂಡ್ಬಿಡ್ತೀನಿ. ಸುಮ್ಮನೆ PN ಬೆಂಗಳೂರ ಅಂತ ಹಾಕೊಂಡ್ಬಿಡ್ತೀನಿ, ಬೆಂಗಳೂರು ಅಂತ ಹಾಕೊಂಡ್ಬಿಡ್ತೀನಿ. ಓಕೆನಾ. ಬೆಂಗಳೂರು ಒಂದು ಯೂನಿವರ್ಸಿಟಿ ಅಂತ ಹಾಕೊಂಡ್ಬಿಡೋಣ. ಓಕೆ, KSUB ಅಂತ ಬರ್ತೈತೆ, ಅದು ಬೆಂಗಳೂರು ಯೂನಿವರ್ಸಿಟಿ ಹಾಕೊಂಡ್ಬಿಡ್ರಿ. ಓಕೆ, ಬೆಂಗಳೂರು ರೈಟ್ ಕ್ಲಿಕ್ ಮಾಡ್ಕೊರಿ, ಕರೆಕ್ಟ್ ಆಗಿದ್ದಿಲ್ಲ, ಬೆಂಗಳೂರು. ಓಕೆ. ನೆಕ್ಸ್ಟ್ ಅದ್ರ ಕೆಳಗಡೆ SSLC ಎಲ್ಲಿ ಮುಗಿದಿತ್ತು, SSLC ಯಾವಾಗ ಮುಗೀತು, 2010 ಮುಗಿಸಿವಿ. ಬೋರ್ಡ್ ಯಾವಾಗ ಬರ್ತದ, ಇದೇ ಬೆಂಗಳೂರನ್ನೇ ನಾನು ಏನು ಮಾಡ್ಬಿಡ್ತೀನಿ, ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೀನಿ. ಬೆಂಗಳೂರು PU ಅಂತ ಮಾಡ್ಕೊಂಡ್ಬಿಡ್ತೀನಿ, PU ಬೋರ್ಡ್ ಅಂತ ಹಾಕೊಂಡ್ಬಿಡ್ತೀನಿ. ಇದು ಬೆಂಗಳೂರು ಅಂತ ಹಾಕೊಂಡ್ಬಿಡ್ತೀನಿ. ನೀವು ಕರೆಕ್ಟ್ ಆಗಿ ಯಾವ SSLC ಯಾವ ಬೋರ್ಡಿಗೆ ಪಾಸ್ ಆಗಿರೋ ಅದನ್ನ ಬರ್ಕೋರಿ. ನೆಕ್ಸ್ಟ್ PUC ಒಳಗೆ ಏನು ಮಾಡೀನಿ, 86% ತಗೊಂಡಿ. ನೋಡ್ರಿ ನನ್ನ ಪರ್ಸೆಂಟೇಜ್ ಹೆಂಗೈತೆ ಮತ್ತೆ. ಓಕೆ, ಮತ್ತಿದು SSLC ಏನು ಮಾಡೀನಿ ಅಂದ್ರೆ 79 ತಗೊಂಡಿ. ಓಕೆ, ಈ ರೀತಿಯಾಗಿ ನಾವು ಪರ್ಸೆಂಟೇಜ್ ಅನ್ನು ಹಾಕೊಂಡಿದ್ದೀವಿ. 96 ಬಟ್ 6 ಇರಲಿ, 76 ಮಾಡ್ಬಿಡೋಣ ಇಲ್ಲೇನು ಕೂಡ. ಓಕೆ, ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿದೆ. ನೆಕ್ಸ್ಟ್ ಅದ್ರ ಕೆಳಗಡೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊರಿ, ಬೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡಿ ಸ್ವಲ್ಪ ದೊಡ್ಡ ಮಾಡಿ ಬೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಒಂದು ಕಾಲಮ್ಗಳಿಗೆ ಸ್ವಲ್ಪ ದೊಡ್ಡ ಆಗ್ಬೇಕಪ್ಪ ಅಂದ್ರೆ ಲೇಔಟ್ ಒಳಗೆ ಹೋಗಿ ಅದರ ಒಂದು ಹೈಟ್ ಅನ್ನ ನೀವೇನ್ ಮಾಡಬೇಕು, ಸ್ವಲ್ಪ ಈ ರೀತಿಯಾಗಿ ಚೇಂಜ್ ಮಾಡಬೇಕು. ತಿಳಿತಾ. ನೆಕ್ಸ್ಟ್ ಅದಾದ ನಂತರ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡಿಕೊಂಡು ಇದರದ್ದು ಕೂಡ ಸ್ವಲ್ಪ ಲೇಔಟ್ ಒಳಗೆ ಹೋಗಿ ಸ್ವಲ್ಪ ಹೈಟ್ ಏನ್ ಮಾಡಬೇಕು, ಸ್ವಲ್ಪ ಈ ರೀತಿಯಾಗಿ ಚೇಂಜಸ್ ಮಾಡಬೇಕು, ಅಂದ್ರೆ ಸ್ವಲ್ಪ ಚಂದಾಗಿ ಕಾಣಿಸ್ತದ. ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಕರೆಕ್ಟ್ ಆಗಿ ಮುಂದ್ಗಡೆ ತಗೋಬೇಕು ಅಂದ್ರೆ ಟ್ಯಾಬ್ ಅನ್ನ ಪ್ರೆಸ್ ಮಾಡ್ಕೋರಿ. ಈ ರೀತಿಯಾಗಿ ನೀವು ಏನ್ ಮಾಡಬೇಕು, ಮುಂದಕ್ಕೆ ತಗೊಂಡು ಹೋಗ್ಬೇಕು. ಗೊತ್ತಾಗ್ತದ, ಟ್ಯಾಬ್ ಪ್ರೆಸ್ ಮಾಡಬೇಕು. ಈ ರೀತಿಯಾಗಿ ಟ್ಯಾಬ್ ಅನ್ನು ಮಾಡಿದಾಗ ಏನಾಗ್ತೈತಿ, ಮುಂದ್ಗಡೆ ಹೋಗಿ ಕರೆಕ್ಟ್ ಆಗಿ ಒಂದು ಲೆವೆಲ್ಗೆ ಕಾಣಿಸ್ಲಿಕ್ಕೆ ಶುರುವಾಗ್ತವ. ತಿಳಿತಾ ಇದೆಯಾ. ಈ ರೀತಿಯಾಗಿ ಕೆಳಗಡೆ ಇವೆಲ್ಲ ಸೆಲೆಕ್ಷನ್ ಮಾಡ್ಕೋರಿ. ಒಂದು ಸೈಜ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನಾನು ಏನ್ ಮಾಡ್ತೀನಿ, 14 ಸೈಜ್ ಅನ್ನ ಕೊಡ್ತೀನಿ, ಕರೆಕ್ಟ್ ಆಗಿ ಬರುತ್ತೆ. ಒಳಗಡೆ ಇರುವಂತ ಫಾಂಟ್ ಸೈಜ್ ಕೂಡ ನಾನು ಏನ್ ಮಾಡ್ತೀನಿ, 14 ಕೊಡ್ತೀನಿ. ಇದ್ರೊಳಗೆ ಇರುವಂತ ಸೈಜ್ ಅನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡು 14 ಕೊಡ್ತೀನಿ, ಸ್ವಲ್ಪ ದೊಡ್ಡ ಆಗಿರ್ತಾವೆ. ನೆಕ್ಸ್ಟ್ ಇದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ಕೋರಿ. ಮಾಡಿದ ನಂತರ ಇದಕ್ಕೂ ಕೂಡ ನಾನು ಬೋಲ್ಡ್ ಕೊಡ್ತೀನಿ.
ಓಕೆ. ನೆಕ್ಸ್ಟ್ ಇಲ್ಲಿ ರೆಡ್ ಲೈನ್ ಬರ್ತಾ ಇದೆ, ಇದಕ್ಕೂ ಕೂಡ ತೆಗೀರಿ. ಅವಾಗ SR ನಂಬರ್ ಇರಲಿ, ಡಾಟ್ ಕೊಡೋಣ ಅಂತೇಳಿ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಇಲ್ಲಿ ಕೆಳಗಡೆ 03 ಅಂತ ಹಾಕೊಂಡ್ಬಿಡ್ತೀನಿ. ಮತ್ತು ನೀವು ಡಿಗ್ರಿ PhD ಏನೇನು ಸಿಕ್ಕಾವ ಅಂದ್ರೆ ಅವು PhD ಅಟೆಂಡ್ ಸಿಕ್ಕಾವ ಅದರ ಡೀಟೇಲ್ಸ್ ಹಾಕೊಂಡ್ಬಿಡ್ರಿ. ಮತ್ತು SSLC PUC 8th 9th 10th ಹಾಕೊಂಡು ಹೊಂಟ್ಬಿಟ್ರಿ ಅಂತ ನಾವು ಹಾಕ್ಬೇಡ್ರಿ. SSLC ದಿಂದ ಎಲ್ಲಿವರೆಗೆ ಸಾಲಿ ಕಲ್ತೀರಿ ಅಲ್ಲಿವರೆಗೆ ಹಾಕ್ಬೇಕು. ಏನು ಸರ್ ಇಲ್ಲಿ ಇನ್ನೊಂದು ಕಾಲಮ್ ಹಾಕ್ಬೇಕಾಗ್ಯದಲ್ರಿ ಅಂದ್ರೆ ನಾ ಇಟ್ಟೇ ಸಾಲಿ ಕಲ್ತೀನಿ ತಮ್ಗಳೇ, ತಲೆ ಕೆಡಿಸ್ಕೋಬೇಡ್ರಿ. ನೀವು ಇನ್ನ ನನ್ಕಿಂತ ಜಾಸ್ತಿ ಕಲ್ತೀರ ಅಂದ್ರೆ ಇನ್ನೊಂದು ಲೈನ್ ಕೆಳಗೆ ಬೇಕಾಗಿತ್ತು ಅಂದ್ರೆ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಇನ್ಸರ್ಟ್ ಬಿಲೋ ಅಂತ ಹಾಕ್ರಿ, ಕೆಳಗೆ ಬಂದ್ಬಿಡ್ತದೆ. ಮುಂದೊಂದು ಕಾಲಮ್ ಬೇಕ್ರಿ ಸರ್ ಅಂದ್ರೆ ಇನ್ಸರ್ಟ್ ರೈಟ್ ಮಾಡ್ರಿ, ಇನ್ನೊಂದು ಕಾಲಮ್ ಮುಂದೆ ಬರ್ತದೆ. ಹಿಂಗೆ ಮಾಡ್ಕೋಬೇಕು. ಅದಕ್ಕೆ ತಿಳಿತೈತಿ, ನಾನು ಒಂದೇ ಸಾಕು ಇಟ್ಟೆ ಕಲ್ತಿರುವಂಥದ್ದು. ನೆಕ್ಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಿದೀವಿ. ಈ ರೀತಿಯಾಗಿ ಪ್ರಾಜೆಕ್ಟ್ ಅನ್ನೋದು ಲೈನ್ ಬಂದಿದೆ, ತೆಗಿರಿ. ಮತ್ತೆಲ್ಲೇ ಲೈನ್ ಬಂದಿರ್ತದ ಅವೆಲ್ಲ ನೀವೇನು ಮಾಡ್ಬೋದು, ರೈಟ್ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ತೆಗೆದು ಬಿಡ್ಬೋದು. ಅಂದ್ರೆ ಕರೆಕ್ಟಾಗಿ ಹೋಗ್ಬಿಡ್ತದೆ. ತಿಳಿತಾ? ಸಿಗ್ನೇಚರ್ ಯಾಕಪ್ಪ ಹೊಳಿ ಬಂದ್ಬಿಟ್ಟಿದ್ದು, ಸಿಗ್ನೇಚರ್ ಏನು ಮಾಡ್ಲಿದ್ದಕ್ಕೆ ಸ್ವಲ್ಪ ಈ ರೀತಿಯಾಗಿ ತಗೋತೀನಿ ಹೊರಗಡೆ. ಕರೆಕ್ಟಾಗಿ ಬರ್ತೀವಿ. ಓಕೆ, ಸಿಗ್ನೇಚರ್ ಅನ್ನೋದು ವಾಪಸ್ಸಲ್ಲಿ ಬಂದ್ಬಿಟ್ಟಿದೆ ನೋಡ್ಬೋದು. ಇಲ್ಲೊಂದು ಫೋಟೋ ಬೇಕಾಗಿದೆಯಲ್ಲ, ಅವಾಗ ನಾವೇನು ಮಾಡಬೇಕು, ಫೋಟೋ ಬೇಕಾಗಿತ್ತು ಅಂದರೆ ಇನ್ಸರ್ಟ್ ಒಳಗೆ ಹೋಗಿ ಫೋಟೋ ನನ್ನ ಕಡೆ ಇರುವಂಥ ಫೋಟೋ ಅಥವಾ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಯಾವುದೋ ಒಂದು XYZ ಯಾರ್ದೋ ಒಬ್ಬರು ಫೋಟೋ ಸಿಕ್ತು ಅಂದ್ರೆ ಫೋಟೋ ಹಾಕೊಂಡ್ಬಿಡ್ತೀನಿ. ಸಪೋಸ್ ನಿಮ್ಮಲ್ಲಿ ನಿಮ್ಮ ಫೋಟೋವನ್ನು ನೀವು ಹಾಕೋಬೇಕು, ಮತ್ತು ಬೇರೆದವ್ರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಕೇಳತ್ತೈತೆ ಹೇಳೋದ, ಸುಮ್ಮನೆ ಸರ್ ಹೇಳ್ಯಾರ ಅಂತೇಳಿ ಬೇರೆದವ್ರ ಫೋಟೋ ಸಿಗಿಸ್ಕೊತ ಹೊಂಟ್ಬಿಟ್ಟಿರಂತೆ ಇಂಟ್ರೂಕ್ಕೆ. ನೀವು ಇರ್ಬೇಕು ಅದ್ರೊಳಗೆ ಅಂದ್ರೆ ಆ ಫೋಟೋ ಹಾಕ್ಲಿಕ್ಕೆ ಚಲೋ. ಓಕೆ, ಬೇರೆದವ್ರ ಫೋಟೋವನ್ನು ಅಲ್ಲಿ ಹಾಕಬಾರ್ದು. ನಾನು ನಿಮ್ಗೆ ಕಲಿಸ್ಬೇಕಂತೇಳಿ ಬೇರೆದವ್ರ ಫೋಟೋವನ್ನು ಅಲ್ಲಿ ಯೂಸ್ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ. ತಿಳಿಯತೈತಿ? ಇಲ್ಲಿ ಸಾಕಷ್ಟು ಫೋಟೋ ಅದಾವ ನನ್ನ ಕಡೆ, ಇದ್ದವ್ದು ಅದಾವ. ಬಹಳಷ್ಟು ಮಂದಿ ನನ್ನ ಕಡೆ ಇರುವಂಥ ಯಾವುದಾದ್ರೂ ಒಂದು ಫೋಟೋ ಇಲ್ಲಿ ಸಿಗಿಸ್ಬಿಡ್ತೀನಿ. ನೀವು ಕೂಡ ನಿಮ್ಮ ಫೋಟೋವನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಹಾಕೋಬೇಕು. ತಿಳಿತಾ ಇದೆ? ಇಲ್ಲೊಂದು ಫೋಟೋ ಇದೆ, ಹೀರೋ ಅದಾನ, ಇದನ್ನು ಇನ್ಸರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಯಾರೋ ಒಬ್ರು ಅದಾರ, ನಮ್ಮ ಸ್ಟೂಡೆಂಟ್ ಅದಾರ, ಇನ್ಸರ್ಟ್ ಮಾಡ್ತೀನಿ. ಬತ್ತು ಅಂದ್ರೆ ಬಹಳ ಚಲೋ ಬಂದ್ಬಿಟ್ಟೈತಿ. ಈಗೇನು ಮಾಡ್ತೀನಿ, ಇದನ್ನು ಕರೆಕ್ಟಾಗಿ ಹೋಗಿ ಟೆಕ್ಸ್ಟ್ ವಾರ್ಕಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಮತ್ತು ವಿಡಿಯೋ ನೋಡಿ ಬೈಬೇಡಪ್ಪ, ನಂದು ವಿಡಿಯೋ ಫೋಟೋ ಯಾಕೆ ಹಾಕಿರಿ ಸರ್ ಅಂತೇಳಿ. ಓಕೆ, ಸುಮ್ಮನೆ ಎಜುಕೇಷನ್ಗೆ ಕಲಿಸ್ಕೊಡ್ತಾ ಅದು ನಿನ್ನ ಫೋಟೋ 4 ಮಂದಿ ನೋಡಾತ್ತಾರ. ಓಕೆ, ರಿಸ್ಯೂಮ್ ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೂ ಬೇಕಂದ್ರೆ ಯೂಸ್ ಮಾಡ್ಕೋರಿ ಬೇಕಾದಾಗ. ಓಕೆ, ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿನೂ ಕೂಡ ನೀವು ಮಾಡ್ಕೋಬೋದು. ಓಕೆ, ಇಷ್ಟೆಲ್ಲ ಆಗಿದೆ ಸರ್. ಈಗ ಏನು ಮಾಡಬೇಕು, ಈ ಒಳಗಡೆ ಇರುವಂಥ ಇದು ಕಾಲಮ್ ತೆಗಿಬೇಕಾಗಿದೆ, ಲೈನ್ ಇರಬಾರ್ದು ನನಗೆ. ಅವಾಗ ಏನು ಮಾಡ್ತೀನಿ, ಇರೋಕ್ಕಿಂತ ಮುಂಚೆ ಒಂದು ಬಾರ್ಡರ್ ಅಪ್ಲೈ ಮಾಡೋಣ. ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ನಾನೇನು ಮಾಡ್ತೀನಿ, ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿಂದ ನಿಮ್ಗೆ ಎಂಥ ಬಾರ್ಡರ್ ಬೇಕು ಅಂಥ ಬಾರ್ಡರನ್ನು ಅಪ್ಲೈ ಮಾಡ್ಕೋಬೋದು. ತಿಳಿತಾ? ಇದಕ್ಕೆ ಬೋಲ್ಡ್ ಮಾಡ್ಕೋರಿ, ಹೋಮ್ ಸೆಲೆಕ್ಷನ್ ಮಾಡಿ ಬೋಲ್ಡ್ ಸ್ವಲ್ಪ ದಪ್ಪ ಆಗ್ತಾವ. ಓಕೆ, ಅವಾಗ ನಾನೇನು ಮಾಡ್ತೀನಿ ಅಂದರೆ ಈ ಒಂದು ಟೇಬಲನ್ನು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋತೀನಿ. ಮಾಡಿದ ನಂತರ ಇದನ್ನೇನು ಮಾಡಬೇಕು, ರೈಟ್ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರ ಟೇಬಲ್ ಪ್ರಾಪರ್ಟೀಸ್ ಅಂತ ಬರುತ್ತೆ, ಅಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ರೋ ಅಂತ ಬಂದಿರುತ್ತೆ, ಟೇಬಲ್ಸ್ ಅಂತ ಬಂದಿರುತ್ತೆ. ಇದರಲ್ಲಿ ನಾವೇನು ಮಾಡಬೇಕಾಗತ್ತೆ, ಲೆಫ್ಟ್ ಸೆಂಟರ್ ಈ ರೀತಿಯಾಗಿ ಬೇರೆ ಬೇರೆ ಬಂದಿರುತ್ತೆ. ನನಗೆ ಬಾರ್ಡರ್ ಆ್ಯಂಡ್ ಸೈಡಿಗೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಬಾರ್ಡರ್ ಮೇಲೆ ಪೇಜ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊರಿ. ನನ್ನ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಓಕೆ ಮಾಡಿಕೊಂಡ್ರೆ ಆ ಒಂದು ಬಾರ್ಡರ್ ಏನಾಗ್ಬಿಡುತ್ತೆ, ಸಂಪೂರ್ಣವಾಗಿ ಹೋಗ್ಬಿಟ್ಟಿರ್ತದೆ. ಹೋಗಿಲ್ಲ, ಇನ್ನೊಂದು ಸರ್ತಿ ಸೆಲೆಕ್ಷನ್ ಮಾಡೋಣ. ರೈಟ್ ಕ್ಲಿಕ್, ಟೇಬಲ್ ಪ್ರಾಪರ್ಟೀಸ್ ಮೇಲೆ ಹೋಗೋಣ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ದೇನೆಂದ್ರೆ ಏನು ಮಾಡಬೇಕು, ಬಾಕ್ಸ್ ಇದೆ, ನನ್ನ ಮೇಲೆ ಕ್ಲಿಕ್ ಮಾಡ್ಕೋತಾ ಇದೀನಿ. ಟೇಬಲ್ಸ್ ಕರೆಕ್ಟ್ ಆಗಿದೆ. ಮತ್ತು ಇದರಲ್ಲಿ ಕೆಳಗಡೆ ಇರುವಂಥ ಯಾವುದು ಕೂಡ ಪೇಜ್ ಬಾರ್ಡರ್ ಇದೆ. ಇಲ್ಲಿಂದ ಬಾರ್ಡರ್ ಪೇಜ್ ಬಾರ್ಡರ್ ಮೇಲೆ ಹೋಗೋಣ, ಸೇಡಿಂಗ್ ಮೇಲೆ ಹೋಗೋಣ. ಇಲ್ಲಿಂದ ಪೇಜ್ ಬಾರ್ಡರ್ ಕೂಡ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಬಾರ್ಡರ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಓಕೆ ಮಾಡ್ಕೊಳ್ಳೋಣ. ಈಗ ಸಂಪೂರ್ಣವಾಗಿ ಅಲ್ಲಿಂದ ಹೋಗಿದ್ದು ನಮಗೆ ಕಾಣಿಸುತ್ತೆ, ನೋಡ್ಬೋದು. ಸಂಪೂರ್ಣವಾಗಿ ಹೋಗ್ಬಿಡ್ಬೇಕು. ಈ ರೀತಿಯಾಗಿ ಕೂಡ ನಾವೇನು ಮಾಡ್ಬೋದು, ನಮ್ಮ ಒಂದು ಪೇಜಿಗೆ ಒಂದು ಬಾರ್ಡರ್ ಅಥವಾ ನಮಗೆ ಬೇಕಾಗಿರುವಂಥ ಡೀಟೇಲ್ಸನ್ನು ಹಾಕ್ಕೊಂಡು ನೀವೇನು ಮಾಡ್ಬೋದು, ಒಂದು ರಿಸ್ಯೂಮನ್ನು ತಯಾರು ಮಾಡ್ಕೋಬೋದು. ಕೆಳಗಡೆ ಸ್ವಲ್ಪ ಇದನ್ನು ಒಳಗೆ ತೊಗೊಂಡ್ಬಿಟ್ರಿ, ಏನೋ ಒಂದು ಆಗಿತ್ತು. ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಟ್ಯಾಬ್ ಮೇಲೆ ಕರೆಕ್ಟಾಗಿ ನೀವೇನು ಮಾಡ್ಬೋದು, ಈ ರೀತಿಯಾಗಿ ಒಂದು ರಿಸ್ಯೂಮ್ ಫಾರ್ಮೇಟನ್ನು ರೆಡಿ ಮಾಡ್ಕೋಬೋದು. ಫೈಲಲ್ಲಿ ಹೋಗಿ ಪ್ರಿಂಟ್ ಪ್ರಿವ್ಯೂ ಮೇಲೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ಪೇಜ್ ಕೂಡ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ಬೋದು. ಈ ರೀತಿಯಾಗಿ ಅತ್ಯಂತ ಸರಳವಾಗಿ ನಿಮಗೆ ಬೇಕಾಗಿರುವಂಥ ಒಂದು ರಿಸ್ಯೂಮನ್ನು ತಯಾರು ಮಾಡಿಕೊಂಡು ಉಪಯೋಗಕ್ಕೆ ಬರುತ್ತೆ. ದಯವಿಟ್ಟು ಕಲ್ತಿದ್ದೀರತ್ತ ಅನ್ಕೋತಾ ಇದೀನಿ. ಇದೇ ರೀತಿಯಾಗಿ ಒಂದು ರಿಸ್ಯೂಮನ್ನು ಮಾಡುವಂಥ ವಿಧಾನವನ್ನು ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರೆಯಬಾರ್ದು. ಓಕೆನಾ? ಜೊತೆಗೆ ಇಲ್ಲಿಂದ ಬಾರ್ಡರ್ ಬೇಕಾಗಿದೆ ಸರ್, ಇದಕ್ಕೆ ಒಂದು ಬಾರ್ಡರ್ ಹಾಕಬೇಕಾಗಿತ್ತು ಅಂದರೆ ಪೇಜ್ ಲೇಔಟ್ ಆಗಲಿ ಹಾಕಿದ್ದೀವಿ, ಹೋಗಿದೆ. ವಾಪಸ್ ಪೇಜ್ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ನಿಮಗೆ ಯಾವ ಒಂದು ಬಾರ್ಡರ್ ಬೇಕು ಆ ಒಂದು ಬಾರ್ಡರನ್ನು ಅಪ್ಲೈ ಮಾಡ್ಕೋಬಹುದು. ಬಹಳ ಸಿಂಪಲ್ ಆಗಿದೆ. ಓಕೆನಾ? ಈ ರೀತಿಯಾಗಿ ನಾವೇನು ಮಾಡ್ಬೋದು, ರಿಸ್ಯೂಮನ್ನು ರೆಡಿ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.